ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಐಜಿಸ್ ಕುಕಿಂಗ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗರಿಯಾಗಿ ಗರ್ಜಿಕಾಯಿಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿಯಲ್ಲಿ ನೀವು ಸಹ ಮಾಡ್ಕೊಳ್ಬೇಕು ಅಂದರೆ ಖಂಡಿತ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋವನ್ನು ವಾಚ್ ಮಾಡಿ. ಫ್ರೆಂಡ್ಸ್, ನಾನು ತುಂಬ ದಿನಗಳಿಂದ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮುಂಚೆ ಹೇಗೆ ನೀವು ವಿಡಿಯೋಗಳನ್ನು ಲೈಕ್ ಮಾಡಿ ನೋಡೋದ್ರ ಮೂಲಕ ಸಪೋರ್ಟ್ ಮಾಡ್ತಾಯಿದ್ರಿ, ಅದೇ ರೀತಿ ಇನ್ನು ಮುಂದೆನೂ ಸಹ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡ್ತಾ ಹೋಗಿ. ಫ್ರೆಂಡ್ಸ್, ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ಈ ರೀತಿ ಒಂದು ದೊಡ್ಡ ಪಾತ್ರೆನ ತಗೊಂಡು ಅದಕ್ಕೆ ನಾನಿಲ್ಲಿ ಒಂದು 2 ಕಪ್ಪಷ್ಟು ಮೈದಾ ಹಿಟ್ಟು ಹಾಗೆಯೇ 1 ಕಪ್ಪಷ್ಟು ನಾನಿಲ್ಲಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಅಂಥದ್ದು ಸೂಜಿ ರವೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ, 2 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ನೋಡಿ ಈ ರೀತಿ ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕೈಯಿಂದನೇ ನಾನು ಈ ರೀತಿ ಕಲಸಿ ತಗೊಳ್ತಾ ಇದ್ದೀನಿ. ನೋಡಿ, ಉಂಡೆ ಮಾಡಿದರೆ ಈ ರೀತಿಯ ಒಂದು ಹದಕ್ಕೆ ಬರಬೇಕಾಗತ್ತೆ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗೋಣ. ನೋಡಿ, ಈ ರೀತಿಯಾಗಿ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಒಂದೇ ಸತಿ ನೀರನ್ನು ಹಾಕ್ಕೊಳ್ಬೇಡಿ, ಯಾಕಂದರೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ನೀರು ಅಂತ ಗೊತ್ತಾಗೋದಿಲ್ಲ. ನೋಡಿ, ಕಲಿಸ್ತಾ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಒಂದು ಹದಕ್ಕೆ ಹಿಟ್ಟನ್ನು ಕಲಸಿ ತಗೊಳ್ಳಿ ಫ್ರೆಂಡ್ಸ್. ಈಗ ಇದಕ್ಕೆ ಈ ರೀತಿ ಒಂದು ಲಿಡ್ ಕ್ಲೋಸ್ ಮಾಡಿ ಅರ್ಧ ಗಂಟೆ ಬಿಡ್ತಾ ಇದ್ದೀನಿ ಹಿಟ್ಟನ್ನು. ನಂತರ ಹೂರಣ ಪ್ರಿಪೇರ್ ಮಾಡೋದು ಹೇಗೆ ನೋಡಿ. ಕಡಲೆ ಪೌಡರು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಒಂದು 2 ಕಪ್ಪಷ್ಟು ಇಲ್ಲಿ ಕೊಬ್ಬರಿ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ. ಕೊಬ್ಬರಿನ ತುರಿದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಕೆಲವರು ಮಿಕ್ಸಿಯಲ್ಲಿ ಸಹ ಪೌಡ್ರ್ ಮಾಡಿ ತೊಗೊಳ್ತಾರೆ, ಆ ರೀತಿ ತೊಗೋಬೇಡಿ. ಕರ್ಜಿಕಾಯಿನ ಮಾಡುವಾಗ ತುರಿದು ತೊಗೊಳ್ಳಿ, ಕೊಬ್ಬರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕರ್ಜಿಕಾಯಿ. ಹಾಗೆಯೇ ಸಕ್ಕರೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1/4 ಕಪ್ಪಷ್ಟು ಸಕ್ಕರೆ ಪೌಡರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಏಲಕ್ಕಿ ಪೌಡರ್ನ 1 ಸ್ಪೂನಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಹಾಗೆಯೇ ಬಿಳಿ ಎಳ್ಳನ್ನು ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳನ್ನ ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ನಮಗೆ ಗರ್ಜಿಕಾಯಿಗೆ ಬೇಕಾಗಿರುವಂತಹ ಹೂರಣ ನೋಡಿ ಈಸಿಯಾಗಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ, ಈಗ ಇದು ರೆಡಿ ಇದೆ. ಇದು ಕರ್ಜಿಕಾಯಿಗೆ ಬೇಕಾಗಿರುವಂತಹ ಹೂರಣ ಅಂತಲೇ ಹೇಳ್ಬೋದು. ಈಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಈಗ ಹಿಟ್ಟು ಒಂದು ಅರ್ಧ ಗಂಟೆ ಆಗಿದೆ, ತುಂಬ ಸ್ಮೂತಾಗಿ ಸಹ ಬಂದಿದೆ. ನೋಡಿ, ಈ ಹದಕ್ಕೆ ಹಿಟ್ಟನ್ನು ಕಲಸಿ ತೊಗೊಳ್ಬೇಕಾಗತ್ತೆ. ತುಂಬಾ ಸ್ಮೂತಾಗಿ ಇರಬಾರ್ದು ಹಿಟ್ಟು, ಹಾಗೆ ಗಟ್ಟಿನೂ ಇರಬಾರ್ದು. ಈ ಒಂದು ಹದದಲ್ಲಿ ಇದ್ದರೆ ನಮಗೆ ಚೆನ್ನಾಗಿ ಬರುತ್ತೆ ಗರ್ಜಿಕಾಯಿಗಳು. ಈಗ ನೋಡಿ, ಇದನ್ನು ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ ಒತ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲಟ್ಟಿಸಿ ತೊಗೊಳ್ಬೇಕಾಗತ್ತೆ ನಾವು. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಮೌಲ್ಡ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ರೀತಿಯ ಗರ್ಜಿಕಾಯಿ ಮೌಲ್ಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಪ್ಲಾಸ್ಟಿಕ್ ಮೌಲ್ಡ್ಗಳು ಏನು ಬರುತ್ತೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ, ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಈಗ ಹೂರಣನ ಸೇರಿಸ್ಕೊಂಡು ನಂತರ ನೋಡಿ, ಈ ಮೈದಾ ಹಿಟ್ಟಿನ ಪೇಸ್ಟ್ ಏನಿದೆ ಇದನ್ನು ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕೋದ್ರಿಂದ ಗರ್ಜಿಕಾಯಿ ಕರೆಕ್ಟಾಗಿ ನೋಡಿ ಈ ರೀತಿ ಬ್ಲೆಂಡಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಸಹ ಅದು ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಮೈದಾ ಪೇಸ್ಟನ್ನು 1 ಸ್ಪೂನಷ್ಟು ಮಾಡಿಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ಬರುತ್ತೆ ಗರ್ಜಿಕಾಯಿಗಳು. ನೋಡಿ, ಈ ರೀತಿ ಗರ್ಜಿಕಾಯಿನ ಮಾಡಿ ತೊಗೊಳ್ತಾ ಇದ್ದೀನಿ ನಾನು. ಪ್ಲಾಸ್ಟಿಕ್ ಮೌಲ್ಡನ್ನು ಯೂಸ್ ಮಾಡಿ ಇನ್ನೂ ಸಹ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲದನ್ನು ಸಹ ಮಾಡಿ ತೊಗೊಳ್ತಾ ಇದ್ದೀನಿ. ನೋಡಿ, ಫಸ್ಟು ನಾವು ಮೈದಾ ಹಿಟ್ಟಲ್ಲಿ ಡಿಪ್ ಮಾಡ್ಕೊಳ್ಬೇಕು. ನಂತರ ನೋಡಿ ಈ ರೀತಿ ಒತ್ಕೊಳ್ಬೇಕಾಗತ್ತೆ. ನಂತರ ಮೌಲ್ಡ್ ಮೇಲೆ ಇಡಬೇಕು. ನಂತರ ಒಂದು 2 ಸ್ಪೂನು 3 ಸ್ಪೂನು ಈ ರೀತಿಯಾಗಿ ಹೂರಣವನ್ನು ನಾವು ಸೇರಿಸ್ಕೊಳ್ಬೇಕು. ನಂತರ ಮೈದಾ ಹಿಟ್ಟಿನ ಒಂದು ಪೇಸ್ಟ್ ಏನಿರುತ್ತೆ ಅದನ್ನು ಹಚ್ಕೊಳ್ತಾ ಇದ್ದೀನಿ. ಎಲ್ಲೂ ಸಹ ಬಿಟ್ಕೊಳ್ಬಾರ್ದು ಎಣ್ಣೆ ಒಳಗಡೆ ಅನ್ನೋ ಕಾರಣಕ್ಕೋಸ್ಕರ. ನಂತರ ನೋಡಿ, ಈ ರೀತಿ ಸರಿಯಾಗಿ ಇಟ್ಕೊಂಡು ಇದನ್ನು ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಪರ್ಫೆಕ್ಟಾಗಿ ಈ ಒಂದು ಗರ್ಜಿಕಾಯಿನ ನಾವು ಮೌಲ್ಡಿಂದ ತೆಗಿಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನಿಧಾನವಾಗಿ ಅದನ್ನು ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ನೋಡಿ, ಆಯಿಲನ್ನು ಬಿಸಿ ಮಾಡಿಕೊಂಡು ನಾನು ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಗರ್ಜಿಕಾಯಿಗಳನ್ನ ಸಹ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಯಾರು ಬೇಕಾದರೂ ಮನೆಯಲ್ಲಿ ಮಾಡೋ ಅಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು, ನಾವು ಗರ್ಜಿಕಾಯಿನ ಆರಾಮಾಗಿ ಮಾಡ್ಕೊಳ್ಬೋದು. ಈಗ ಗಣೇಶ ಹಬ್ಬ, ಗೌರಿ ಹಬ್ಬಕ್ಕೆಲ್ಲ ನಾವು ಈ ರೀತಿ ಒಂದು ಕರ್ಜಿಕಾಯಿನ ನೋಡಿ ಮಾಡ್ಕೊಳ್ಬಹುದು.
ಈಸಿಯಾಗಿ ಸಹ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಕಷ್ಟ ಆಗೋದಿಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿ ಮನೇಲಿ ಒಂದ್ಸರಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಕರ್ಜಿಕಾಯಿ ಸಹ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೋಡಿ. ಈ ರೀತಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮಲ್ಲೂ ಇಡಬೇಡಿ, ಹೈ ಫ್ಲೇಮಲ್ಲೂ ಇಡಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಚೆನ್ನಾಗಿ ಕುಕ್ ಆಗೋದಿಲ್ಲ. ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಎಣ್ಣೆ ಕುಡ್ಕೊಳ್ಬಿಡುತ್ತೆ. ಹಾಗಾಗಿ ಎಣ್ಣೆ ಜಾಸ್ತಿ ತೊಗೊಳ್ಬಾರ್ದು, ಅಬ್ಸರ್ವ್ ಮಾಡ್ಕೊಳ್ಬಾರ್ದು. ಅದು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಕುಕ್ ಮಾಡಬೇಕು ನೋಡಿ. ಹಾಗೆಯೇ ಇದನ್ನು ನಾವು ತಿರುಗಿಸಿ ಹಾಕಿ ಕುಕ್ ಮಾಡಬೇಕು. ಈ ರೀತಿ ಕಲರ್ಗೆ ಪರ್ಫೆಕ್ಟಾಗಿ ಬಂದಿರುತ್ತೆ ಕರ್ಜಿಕಾಯಿಗಳು. ಇದೇ ರೀತಿಯಲ್ಲಿ ಇನ್ನುಳಿದಂತಹ ಎಲ್ಲ ಕರ್ಜಿಕಾಯಿಗಳನ್ನ ಸಹ ನಾನು ಆಯಿಲಲ್ಲಿ ಫ್ರೈ ಮಾಡಿ ತೊಗೊಳ್ತೀನಿ ನೋಡಿ. ಪರ್ಫೆಕ್ಟಾಗಿ ಬಂದಿದೆ ಎಲ್ಲ ಕರ್ಜಿಕಾಯಿಗಳು ಸಹ. ಫ್ರೆಂಡ್ಸ್, ಇದೇ ರೀತಿಯಲ್ಲಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.